ಕುಮಾರವ್ಯಾಸ ಭಾರತದ ಆದಿಪರ್ವದ 2ನೇ ಸಂಧಿಯ 19ನೇ ಕವನ ಹಾಗೂ 20ನೇ ಕವನ. 19ನೇ ಕವನದಲ್ಲಿ ಈ ಭೀಷ್ಮನು ತನ್ನ ತಂದೆ ಶಂತನು ಹಾಗೂ ಸತ್ಯವತಿಗೆ ಮದುವೆ ಮಾಡಿಸುವಂಥ ಕಥೆಯು. ತರಿಸಿದನು ದಂಡಿಗೆ ಅಂದರೆ ಪಲ್ಲಕ್ಕಿ. ತರಿಸಿದನು ದಂಡಿಯ ಆಚರರ ನೆಲ ನುಗ್ಗಡನೆಯಲ್ಲಿ ಅಲ್ಲಿ ಸಂಭ್ರಮದಿಂದ ಸರಸಿರು ಹಮುಕಿಯನ್ನು ತಂದು ಮದುವೆಯ ಮಾಡಿದನು ಪಿತಗೆ. ಉರವಣಿಸಿ ಮಗ ನುಡಿದ ಭಾಷೆಯ ನರಸ ಕೇಳಿದು ಬಳಿಕ ಭೀಷ್ಮಗೆ ವರವನಿತ್ತನು ಮರಣವದು ನಿನ್ನಿಚ್ಛೆ ಹೋಗೆಂದ. ಇನ್ನೊಂದ್ಸರಿ ಓದ್ತೀನಿ. ತರಿಸಿದನು ದಂಡಿಯ ಆಚರರ ನೆಲ ನುಗ್ಗಡನೆಯಲ್ಲಿ ಸರಸಿ ಇರುಹ ಮುಖಿಯನ್ನು ತಂದು ಮದುವೆ ಮಾಡಿದನು ಪಿತಗೆ. ಉರವಣಿಸಿ ಮಗ ನುಡಿದ ಭಾಷೆಯ ನರಸಿ ಕೇಳಿದ ಬಳಿಕ ಭಾಷೆಗೆ ವರವನಿತ್ತು ಮರಣವದು ನಿನ್ನಿಚ್ಛೆ ಹೋಗೆಂದ. ಭೀಷ್ಮನು ಪಲ್ಲಕ್ಕಿಯನ್ನು ತರಿಸಿ ಈ ಕೋಲನ್ನು ಹಿಡಿದು ಒಂದಿ ಮಾಗದಿರ ಹೊಗಳುತ್ತಿರಲು ಯೋಜನಾಗಂಧಿಯನ್ನು ಕರೆದುಕೊಂಡು ಬಂದು ಶಂತನುವಿನೊಡನೆ ಮದುವೆ ಮಾಡಿಸಿದನು. ಭೀಷ್ಮನು ಮಾಡಿದ ಪ್ರತಿಜ್ಞೆಯನ್ನು ಕೇಳಿದ ಶಂತನುವು ಅವನಿಗೆ ನಿನ್ನಿಚ್ಛೆ ಬಂದಾಗ ಮರಣ ಬರಲಿ ಎಂದು ವರವನ್ನು ಕೊಟ್ಟನು. 20ನೇ ಕವನ. ಬಳಿಕ ಯೋಜನಾಗಂಧಿಯಲ್ಲಿ ಯೋಜನಾಗಂಧಿಯಲ್ಲಿ ಮಕ್ಕಳುಗಳ ಅವತರಿಸಿದರು. ದೀಪ್ತಿ ಜ್ವಲನ ತೇಜರು. ದೀಪ್ತಿ ಅಂದರೆ ಜ್ವಾಲಾಮುಖಿಯಂತೆ ತೇಜವುಳ್ಳವರು. ಕಲ್ಪಭುಜರು. ಹಿಮಕ ರಾನ್ವಯಕ್ಕೆ ಲಲಿತ ಮಂಗಳ ಜಾತಕರ್ಮ. ಒಲಿಯ ಚಿತ್ರಾಂಗದನ ನೃಪತಿಲಕ ನೆಗೆಲೆ ವಿಚಿತ್ರ ವೀರ್ಯನ ನಾಮಕರಣದಲ್ಲಿ. ಅಂದರೆ ಅವರಿಗೆ 2 ಮಕ್ಕಳು ಹುಟ್ಟಿದರು, ಚಿತ್ರಾಂಗದ ಹಾಗೂ ವಿಚಿತ್ರ ವೀರ್ಯವೆಂದು. ಯೋಜನಾಗಂಧಿ ಶಂತುವಿನಿಂದ ಚಂದ್ರವಂಶ ಕಲ್ಪವೃಕ್ಷದಂತಿರುವವರು ಅಗ್ನಿಜ್ವಾಲೆಯಂತೆ ತೇಜಸ್ಸುಳ್ಳವರು ಆದ 2 ಮಕ್ಕಳು ಜನಿಸಿದರು. ಅವರಿಗೆ ಜಾತಕರ್ಮವನ್ನು ಮಾಡಿ ನಾಮಕರಣವನ್ನು ಮಾಡಿ ಚಿತ್ರಾಂಗದ ವಿಚಿತ್ರ ವೀರ್ಯ ಎಂಬ ಹೆಸರುಗಳನ್ನು ಇಟ್ಟರು. ಧನ್ಯವಾದಗಳು.